Hello my dear students, today I will teach new poem, that is 14th poem, A Troublesome Fly. Students, I will read and explain this poem, listen carefully. All of you open your textbook, page number 76, okay? Here you have read about the Bruno in the last class, right here? Yes, the proud is a who? Yes, cat, right? Shall read the fly in the poem. Let me discuss now. Okay students? Yes. How is it making sound of fly? Students, you know that, right? Zzz. Here such a one poem, that is the troublesome poem. Here conversations between one of the boy and the fly. Let me discuss in today's class. Okay dear? Yes. There's a fly inside my bedroom. It's driving me insane. It's buzzing round my wardrobe. It's on the window pane. Here is one of the boy. Look at that picture dear. Yes, he is the one of the boy. So troublesome of the boy. So who trouble to him? Yes, fly, right? There is a fly inside my bedroom. Okay, ಆ ಒಂದು ಬೆಡ್ರೂಮ್ ಒಳಗಡೆ ಒಂದು ಫ್ಲೈ ಹೋಗಿದೆ. ಅದು how is it make that sound? Zzz. Okay, so it's driving me insane. Driving ಅಂತ ಹೇಳಿದ್ರೆ ಏನು? ತನ್ನ ಸುತ್ತ ಹೋಗ್ತಾ ಇದೆ, ಗುಯ್ ಝ್ ಅನ್ಕೊಂಡು ಹೋಗ್ತಾ ಇದೆ. ಹೆಂಗ್ ಹೋಗ್ತಾ ಇದೆ? ಝ್ ಅನ್ಕೊಂಡು ಹೋಗ್ತಾ ಇದೆ. ಇಟ್ಸ್ ಡ್ರೈವಿಂಗ್ ಮೀ ಇನ್ಸ್ಯಾನ್. ವಾಟ್ಸ್ ದ ಮೀನಿಂಗ್ ಆಫ್ ಇನ್ಸ್ಯಾನ್? ಇನ್ಸ್ಯಾನ್ ಮೀನ್ಸ್ ಮ್ಯಾಡ್. ಹುಚ್ಚನ ಥರ ಹೋಗ್ತಾ ಇದೆ ಅಂತೇಳಿ ಒಬ್ಬ ಬಾಯ್ ಹೇಳ್ತಾ ಇದ್ದಾನೆ. ಇಟ್ಸ್ ಬಝಿಂಗ್ ರೌಂಡ್ ಮೈ ವಾರ್ಡ್ರೋಬ್. ವಾಟ್ಸ್ ದ ಮೀನಿಂಗ್ ಆಫ್ ವಾರ್ಡ್ರೋಬ್? ಎಸ್, ಇಟ್ ಮೀನ್ಸ್ ಕಬೋರ್ಡ್ ವೇರ್ ಕ್ಲಾತ್ಸ್ ಆರ್ ಹ್ಯಾಂಗ್. ನಾವು ಕಬೋರ್ಡ್ ಒಳಗಡೆ ಬಟ್ಟೆಗಳನ್ನು ಹಾಕಿರ್ತೀವಿ ಅಲ್ವಾ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ವಾರ್ಡ್ರೋಬ್ ಅಂತ ಹೇಳಿ ಕರಿತೀವಿ. ವಾಟ್ಸ್ ದ ಮೀನಿಂಗ್ ಆಫ್ ಬಝಿಂಗ್? ಎಸ್, ಇಟ್ ಮೀನ್ಸ್ ನಾಯ್ಸ್ ಮೇಡ್ ಬೈ ದ ಫ್ಲೈಸ್. ನೊಣಗಳು ಯಾವ ರೀತಿಯಾಗಿ ಸೌಂಡ್ ಮಾಡುತ್ತಲ್ವಾ, ಆ ಒಂದು ನೊಣಗಳ ಸೌಂಡಿಗೆ ನಾವೇನಂತ ಕರಿತೀವಿ? ಬಝಿಂಗ್ ಅಂಥೇಳಿ ಕರಿತೀವಿ. ಇಟ್ಸ್ ಬಝಿಂಗ್ ರೌಂಡ್ ಮೈ ವಾರ್ಡ್ರೋಬ್. ನನ್ನ ಒಂದು ವಾರ್ಡ್ರೋಬ್ನ ಸುತ್ತಲೂ ಕೂಡ ಏನು ಮಾಡ್ತಾ ಇದೆ? ಇದು ಸೌಂಡ್ ಮಾಡ್ತಾ ಇದೆ. ಇಟ್ಸ್ ಆನ್ ದ ವಿಂಡೋ ಪೇನ್. ವಾಟ್ಸ್ ದ ಮೀನಿಂಗ್ ಆಫ್ ವಿಂಡೋ ಪೇನ್? ಎಸ್, ಕಿಟಕಿಯ ಒಂದು ತುದಿ ಅಲ್ವಾ, ಕಿಟಕಿಯ ಒಂದು ಅಂಚು. ಓಕೆ, ಆ ಕಿಟಕಿಯ ಹತ್ರನೂ ಕೂಡ ಅದೇನು ಮಾಡ್ತಾ ಇದೆ? ಸೌಂಡ್ ಮಾಡ್ತಾ ಇದೆ. ಹ್ಯಾವ್ ಯು ಅಂಡರ್ಸ್ಟುಡ್ ಫಸ್ಟ್ ಸ್ಟ್ಯಾನ್ಸಾ? ಎಸ್, ಇಟ್ಸ್ ಫ್ಲೈಯಿಂಗ್ ರೌಂಡ್ ದ ಲ್ಯಾಂಪ್ ಶೇಡ್. ಓಕೆ, ಫ್ಲೈಯಿಂಗ್ ಅಂತ ಹೇಳಿದ್ರೆ ಏನು? ಹಾರ್ತಾ ಇರೋದು. ಓಕೆ, ಆ ಒಂದು ಲ್ಯಾಂಪ್ ಶೇಡಿನ ಒಂದು ಸುತ್ತಲೂ ಕೂಡ ಹಾರಾಡ್ತಾ ಇದೆ. ಇಟ್ಸ್ ಕಮ್ಮಿಂಗ್ ವೆರಿ ಕ್ಲೋಸ್. ಇದು ನನ್ನ ಹತ್ತಿರನೇ ಬರ್ತಾ ಇದೆ. ಓಕೆ, ಇಟ್ಸ್ ಲ್ಯಾಂಡೆಡ್ ಆನ್ ಮೈ ಪಿಲ್ಲೋ. ಅಲ್ಲಿಂದ ಒಂದು ಲ್ಯಾಂಪ್ ಶೇಡ್ ಹತ್ರನೂ ಕೂಡ ತಿರುಗಿ ಬಂದು ಅದು ನನ್ನ ಹತ್ರಕ್ಕೆ ಇದೆ. ಹತ್ರದಿಂದ ಎಲ್ಲಿಗೆ ಬಂತದು? ನನ್ನ ಪಿಲ್ಲೋಗೆ ಬಂದು ಲ್ಯಾಂಡ್ ಆಯಿತು, ಅಲ್ಲೇ ಕುತ್ಕೊಳ್ತು. ಇಟ್ಸ್ ವಾಕಿಂಗ್ ಆನ್ ಮೈ ನೋಸ್. ಇಟ್ಸ್ ಆಲ್ಸೋ ವಾಕಿಂಗ್ ಹೀಸ್ ನೋಸ್. ಓಕೆ, ಇಲ್ಲಿ ಆ ಒಂದು ಟ್ರಬಲ್ಸಮ್ ಬಾಯಿ ಹೇಳ್ತಾ ಇರೋದು. There is a poet describes all about the troublesome boy and the fly. Okay dear? Yes, it's walking on my nose. ನನ್ನ ಮೂಗಿನ ಮೇಲೆ ಅದು ನಡೀತಾ ಇದೆ. Have you understood second stanza? Okay, now I will move on to the third stanza. It's looking my ಐಸ್ ಬಾಲ್. ಅದು ನನ್ನ ಒಂದು ಐಸ್ ಬಾಲನ್ನು ನೋಡ್ತಾ ಇದೆ. ವಾಟ್ಸ್ ದ ಮೀನಿಂಗ್ ಆಫ್ ಐಸ್ ಬಾಲ್? ಕಣ್ಣಿನ ಗುಡ್ಡೆ ಅಲ್ವಾ, ಆ ಕಣ್ಣಿನ ಗುಡ್ಡೆಯನ್ನು ಕೂಡ ಅದು ನೋಡ್ತಾ ಇದೆ. ಫ್ಯೂ, ಇಟ್ಸ್ ಅ ಫ್ಲೈಯಿಂಗ್ ಆಫ್ ಅಗೈನ್. ಥೂ, ಇದು ಯಾವ ರೀತಿಯಾಗಿ ಓಡ್ತಾ ಇದೆ, ನನ್ನ ಹತ್ರಕ್ಕೂ ಬರಬಾರ್ದು ಇದು ಅಂತೇಳಿ ಅವನು ಬೈತಾ ಇದ್ದಾನೆ. ಏಕೆ ಅಂತ ಹೇಳಿದ್ರೆ ಅದು ಅವನಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದೆ. ದ ನೇಮ್ ಆಫ್ ದ ಪೋಯಮ್ ಈಸ್ ಟ್ರಬಲ್ಸಮ್ ಫ್ಲೈ. ಓಕೆ, ತುಂಬ ತೊಂದರೆಯನ್ನು ಕೊಡ್ತಕ್ಕಂತಹ ಒಂದು ನೊಣ. ಓಕೆ, ಈಸ್ ಅ ರಿಪ್ಲೈ ಟು ಲೈಫ್ ಇಸ್ ಫ್ಯೂ, ಇಟ್ಸ್ ಫ್ಲೈಯಿಂಗ್ ಆಫ್ ಅಗೇನ್. It's walking on the ceiling. What's the meaning of ceiling? Yes, it means
ಇನ್ಸೈಡ್ ರೂಫಿಂಗ್ ಆಫ್ ದ ಹೌಸ್. ಮನೆಯ ಒಂದು ಮಹಡಿ ಅಂತ ಹೇಳ್ತೀವಲ್ವ ಮಕ್ಕಳೇ, ಆ ಮಹಡಿಯ ಮೇಲೂ ಕೂಡ ಅದೇನು ಮಾಡ್ತಾ ಇದೆ, ಫ್ಲೈಯಿಂಗ್ ಅಂತ ಹೇಳಿದ್ರೆ ಹಾರಾಡ್ತಾ ಇದೆ. ಓಕೆ, ಇಟ್ಸ್ ವಾಕಿಂಗ್ ಆನ್ ದ ಸೀಲಿಂಗ್, ಇಟ್ಸ್ ಡ್ರೈವಿಂಗ್ ಮೀ ಇನ್ಸೈಡ್. ಓಕೆ, ನನ್ನ ಹತ್ರಕ್ಕೆ ಅದು ಹುಚ್ಚಿನ ಥರ ಬರ್ತಾ ಇದೆ ಅಂಥೇಳಿ ಇಲ್ಲಿ ಬಾಯ್ ಹೇಳ್ತಾ ಇದ್ದಾನೆ. ಇಟ್ಸ್ ಬಝಿಂಗ್ ಆ್ಯಂಡ್ ಬಝಿಂಗ್, ಇದು ತುಂಬ ಸೌಂಡ್ ಮಾಡ್ತಾ ಇದೆ. ಹೌ ಇಟ್ ಈಸ್ ಮೇಕ್ ಆಫ್ ಬಝಿಂಗ್? ಎಸ್. ಓಕೆ, ಸೊ ಇಟ್ಸ್ ಬಝಿಂಗ್ ಆ್ಯಂಡ್ ಬಝಿಂಗ್. ಇಟ್ಸ್ ಕಮ್ಮಿಂಗ್ ನಿಯರ್ ಅಗೈನ್, ಮತ್ತೆ ಮತ್ತೆ ನನ್ನ ಹತ್ರಕ್ಕೆ ಬರ್ತಾ ಇದೆ. ಐ ವಿಲ್ ನೆವರ್ ಎವರ್ ಗೆಟ್ ಟು ಸ್ಲೀಪ್, ನಾನು ಯಾವಾಗಲೂ ಹೆದ್ದೇಳಲ್ಲ. ಐ ವಿಲ್ ನೆವರ್ ಗೆಟ್ ಟು ಸ್ಲೀಪ್. ದಟ್ ಫ್ಲೈ ಈಸ್ ಸಚ್ ಅ ಪೇನ್, ಇದು ನನಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದೆ, ನನಗೆ ತುಂಬ ನೋವನ್ನು ಕೊಡ್ತಾ ಇದೆ. ಐ ವಿಲ್ ನೆವರ್ ಗೆಟ್ ಅ ಸ್ಲೀಪ್, ನನ್ನ ನಿದ್ದೆಯಿಂದ ನಾನು ಎದ್ದೇಳೋದೇ ಇಲ್ಲ. ಓಕೆ, ಸೊ ಇಟ್ಸ್ ಬಝಿಂಗ್ ರೌಂಡ್ ದ ಬೆಡ್ ಪೋಸ್ಟ್, ಆ ಬೆಡ್ ಪೋಸ್ಟಲ್ಲೂ ಕೂಡ ಸೌಂಡ್ ಮಾಡ್ಕೊತಾ ಅದು ತಿರುಗ್ತಾ ಇದೆ. ಇಟ್ಸ್ ವಾಕಿಂಗ್ ಆನ್ ದ ಫ್ಲೋರ್ ಆ್ಯಂಡ್ ಆಲ್ಸೋ ಇಟ್ಸ್ ವಾಕಿಂಗ್ ಆನ್ ದ ಫ್ಲೋರ್. ಇಟ್ಸ್ ಫ್ಲೈಯಿಂಗ್ ರೌಂಡ್ ಮೈ ಟಾಯ್ಸ್ ಆ್ಯಂಡ್ ಓಕೆ, ಸೊ ಇಟ್ಸ್ ಆಲ್ಸೋ ಫ್ಲೈಯಿಂಗ್ ರೌಂಡ್ಸ್ ಮೈ ಟಾಯ್ಸ್, ಅವನ ಒಂದು ಟಾಯ್ಸ್ ಹತ್ರನೂ ಕೂಡ ಅದು ತಿರುಗ್ತಾ ಇತ್ತಂತೆ. ಎಸ್, ಇಟ್ಸ್ ಬಝಿಂಗ್ ಆನ್ ದ ಡೋರ್ ಆ್ಯಂಡ್ ಆಲ್ಸೋ ಇಟ್ಸ್ ಬಝಿಂಗ್ ಆನ್ ದ ಡೋರ್, ಆ ಒಂದು ಡೋರ್ ಹತ್ರನ ಹೋಗಿ ಅದು ಸೌಂಡನ್ನು ಮಾಡ್ತಾ ಇತ್ತಂತೆ. ಫ್ಲೈಸ್ ಬಝ್ಡ್ ಆಫ್ ಆ್ಯಂಡ್ ಲೆಟ್ ಮೀ, ಸೊ ನಾವ್ ಐ ವಿಲ್ ಕ್ಲೋಸ್ ಮೈ ಐಸ್, ಅದನ್ನು ಓಡಿಸ್ಬಿಡ್ತೀನಿ ನಾನು, ಅದನ್ನು ಆ ಒಂದು ಸೌಂಡ್ ಮಾಡ್ಲೋದನ್ನೇ ನಿಲ್ಲಿಸ್ಬಿಡ್ತೀನಿ. ಅದಾದ ಮೇಲೆ ನಾನು ಮಲಗ್ತೀನಿ. ಓಕೆ, ಅದಾದ ಮೇಲೆ ನಾನು ಏನು ಮಾಡ್ತೀನಿ, ಐ ವಿಲ್ ಕ್ಲೋಸ್ ಮೈ ಐಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಬಟ್ ವೇಟ್, ಡೂ ಐ ಹಿಯರ್ ಬಝಿಂಗ್ ಅಗೇನ್? ಅವನು ಸೌಂಡ್ ಕೇಳಿ 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 ಆ ಒಂದು ಬಝಿಂಗ್ ಸೌಂಡೇ ಕೇಳಿಸ್ತಾ ಇತ್ತಂತೆ. ಇಟ್ಸ್ ಬ್ಯಾಕ್. ಓಕೆ, ಮತ್ತೆ ಹಿಂತಿರುಗ್ತಂತೆ. ಇಟ್ಸ್ ಅ ಸರ್ಪ್ರೈಸ್, ಇಟ್ಸ್ ಅ ಸರ್ಪ್ರೈಸ್, ಸರ್ಪ್ರೈಸ್ ಅಂತೇಳಿ ಇಲ್ಲಿ ಬಾಯ್ ಹೇಳ್ತಾ ಇದ್ದಾನೆ. ಹ್ಯಾವ್ ಯು ಅಂಡರ್ಸ್ಟುಡ್? ಎಸ್. ಹೂ ಇಸ್ ದ ಪೊಯೆಟ್ ಹಿಯರ್? ಎಸ್, ಜಾನಿ ಬ್ರಾಡ್ಮ್ಯಾನ್. ಹ್ಯಾವ್ ಯು ಅಂಡರ್ಸ್ಟುಡ್? ಒಂದು ಫ್ಲೈ ಒಬ್ಬ ಹುಡುಗನಿಗೆ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇತ್ತು ಅಂಥೇಳಿ ನಾವು ಈ ಪೋಯಮಲ್ಲಿ ನೋಡ್ಬೋದು. ಹಿಯರ್ ಆಲ್ಸೋ ಕಾನ್ವರ್ಸೇಷನ್ಸ್ ಬಿಟ್ವೀನ್ ಆಫ್ ದ ಫ್ಲೈ ಆ್ಯಂಡ್ ದ ಬಾಯ್. ಓಕೆ, ದ ಟ್ರಬಲ್ಸಮ್ ಆಫ್ ದಿ fly and the boy describes all about the poet. Have you understood? Yes, it is the end of this poem. Hope you all understood, students. Thank you.